ನಮಸ್ಕಾರ. ಬನ್ನಿ, ಇವತ್ತು ಮಹಾದೇವನ ಸಂಕೇತಗಳಲ್ಲಿ ಅಡಗಿರುವ ಕೆಲವು ಅದ್ಭುತ ಜೀವನ ಪಾಠಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನ ನಮ್ಮ ಇವತ್ತಿನ ಆಧುನಿಕ ಜೀವನದ ಸವಾಲುಗಳನ್ನು ಎದುರಿಸೋಕೆ ಹೇಗೆ ಸಹಾಯ ಮಾಡಬಹುದು ಅಂತ ನೋಡೋಣ. ಈ ಒಂದು ಆಳವಾದ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ನಮ್ಮ ಜೀವನದಲ್ಲಿ ಏರಿಳಿತಗಳು, ಕಷ್ಟಗಳು ಬರೋದು ಸಹಜ ಅಲ್ವಾ? ಆದ್ರೆ ಈ ಏರುಪೇರುಗಳನ್ನು ನಿಭಾಯಿಸೋದು ಹೇಗೆ? ಇದು ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಹಂತದಲ್ಲಿ ಕಾಡುವ ಪ್ರಶ್ನೆ. ಈ ಒಂದು ಚರ್ಚೆಯಲ್ಲಿ ಈ ಪ್ರಶ್ನೆಗೆ ಪ್ರಾಚೀನ ಜ್ಞಾನದಿಂದ ಕೆಲವು ಪ್ರಾಯೋಗಿಕ ಉತ್ತರಗಳನ್ನು ಹುಡುಕೋ ಪ್ರಯತ್ನ ಮಾಡೋಣ. ಸರಿ, ಮೊದಲನೇ ಪಾಠ ನಮ್ಮ ಶಕ್ತಿಯನ್ನ ಹೇಗೆ ನಿರ್ವಹಿಸೋದು ಅನ್ನೋದು. ನೋಡಿ, ಮಹಾದೇವನು ಅದಷ್ಟು ಪ್ರಬಲವಾದ ಗಂಗಾ ನದಿಯನ್ನೇ ತನ್ನ ಜಟೆಯಲ್ಲೇ ಹಿಡಿದಿಟ್ಕೊಂಡಿದ್ದಾನೆ. ಇದು ಕೇವಲ ಒಂದು ಕಥೆಯಲ್ಲ, ಇದೊಂದು ದೊಡ್ಡ ಸಂಕೇತ. ನಮ್ಮೊಳಗಿನ ಅಗಾಧವಾದ ಆಂತರಿಕ ಶಕ್ತಿಯನ್ನ, ಅಂದ್ರೆ ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳನ್ನ ಹೇಗೆ ನಿಯಂತ್ರಿಸಬೇಕು ಅಂತ ಇದು ನಮಗೆ ಕಲಿಸ್ಕೊಡುತ್ತೆ. ಇಲ್ಲಿರೋ ಪ್ರಮುಖ ತತ್ವ ಏನು ಅಂದ್ರೆ, ಶಕ್ತಿಯನ್ನ ಹತ್ತಿಕ್ಕೋದಲ್ಲ, ಬದಲಿಗೆ ಅದನ್ನ ಒಂದು ಧಾರೆಗೆ ತರೋದು. ನಮ್ಮ ಎನರ್ಜಿನ ಸರಿಯಾದ ದಿಕ್ಕಿನಲ್ಲಿ ಹರಿಸಿದಾಗ ಅದು ವಿನಾಶ ಮಾಡೋದಿಲ್ಲ, ಬದಲಿಗೆ ವಿಕಾಸಕ್ಕೆ, ಹೊಸ ಸೃಷ್ಟಿಗೆ ಕಾರಣವಾಗುತ್ತೆ. ಅಂದಹಾಗೆ ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ಮತ್ತೆ ನಾವು ಎದುರಿಸೋ ಸಂದರ್ಭಗಳು ಇವೆಲ್ಲವೂ ಕೂಡ ಒಂದೊಂದು ಶಕ್ತಿಯ ರೂಪಗಳೇ. ಇವುಗಳನ್ನ ಸಂಯಮದಿಂದ, ತಾಳ್ಮೆಯಿಂದ ನಿಭಾಯಿಸಿದ್ರೆ ಖಂಡಿತವಾಗಿಯೂ ಇವು ವಿನಾಶಕಾರಿಯಾಗುವ ಬದಲು ಏನಾದ್ರೂ ಒಂದು ಅದ್ಭುತವಾದ ಸೃಷ್ಟಿಗೆ ಕಾರಣವಾಗಬಹುದು. ಈಗ ಎರಡನೇ ಪಾಠದ ಕಡೆಗೆ ಹೋಗೋಣ. ಅದುವೇ ಆಂತರಿಕ ದೃಷ್ಟಿಯ ಮಹತ್ವ. ಮಹಾದೇವನ ಮೂರನೇ ಕಣ್ಣು ಅಂದ ತಕ್ಷಣ ನಮ್ಗೆ ನೆನ್ಪಾಗೋದು ಕೋಪ, ವಿನಾಶ. ಆದ್ರೆ ಅದು ಕೇವಲ ಒಂದು ಅಸ್ತ್ರ ಅಲ್ಲ, ಅದು ಆಳವಾದ ಅರಿವು ಮತ್ತು ತಿಳುವಳಿಕೆಯ ಒಂದು ಅದ್ಭುತ ಸಂಕೇತ. ಇಲ್ಲಿ ನಮಗಿರೋ ಒಂದು ಪ್ರಮುಖ ಸಂದೇಶ ಅಂದ್ರೆ, ಯಾವುದೇ ಪರಿಸ್ಥಿತಿಯನ್ನ ಕೇವಲ ಮೇಲ್ನೋಟಕ್ಕೆ ನೋಡ್ಬಾರ್ದು. ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ, ಆ ಸನ್ನಿವೇಶದ ಹಿಂದಿರುವ ಆಳವಾದ ಅರ್ಥವನ್ನ ತಿಳಿಯೋಕೆ ಪ್ರಯತ್ನಿಸ್ಬೇಕು. ಯಾವುದೇ ಪರಿಸ್ಥಿತಿಯ ನಿಜವಾದ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಲು ನಾವು ಆಂತರಿಕ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಬೇಕು. ಇದು ಕೇವಲ ಶಕ್ತಿಯಲ್ಲ, ಇದು ಜಾಗೃತಿ. ಈ ಜಾಗೃತಿ ನಮಗೆ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಮೂರನೇ ಪಾಠ ಶಾಂತತೆ ಮತ್ತು ಸಮತೋಲನ. ಮಹಾದೇವನ ಹಣೆಯ ಮೇಲೆ ಚಂದ್ರ ಇರೋದನ್ನ ನಾವೆಲ್ಲ ನೋಡಿದ್ದೇವೆ. ಜೀವನದ ಎಷ್ಟೇ ಗದ್ದಲ ಗೊಂದಲದ ನಡುವೆಯೂ ಶಾಂತವಾದ ಮತ್ತು ಸಮತೋಲಿತವಾದ ಮನಸ್ಸನ್ನ ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನ ಆ ಚಂದ್ರ ನಮ್ಗೆ ಸಾರಿ ಹೇಳ್ತಾನೆ. ಹೌದು, ಇದು ಕೇಳೋಕೆ ತುಂಬಾ ಸರಳ ಅನಿಸ್ಬೋದು, ಆದ್ರೆ ಇದ್ರಲ್ಲಿ ಬಹಳ ಆಳವಾದ ಸತ್ಯ ಅಡಗಿದೆ. ಶಾಂತತೆ ಅಂದ್ರೆ ಸುಮ್ನೆ ಕೂರೋದಲ್ಲ, ಅದೊಂದು ನಿಷ್ಕ್ರಿಯ ಸ್ಥಿತಿಯಲ್ಲ, ಬದಲಿಗೆ ಅದು ಒಂದು ಸಮತೋಲಿತ ಮತ್ತು ಸಂತೋಷದ ಜೀವನಕ್ಕೆ ಭದ್ರವಾದ ಅಡಿಪಾಯ. ನಾಲ್ಕನೇ ಪಾಠ ಇದು ನಿಜಕ್ಕೂ